ಇಂದುಮತಿ ಮೇಡಮ್. ಸೊ ಯಾವುದಕ್ಕೋಸ್ಕರ ಇವತ್ತು ನಾವು ಸೇರಿದ್ದೀವಿ ಅನ್ನೋದನ್ನ ತುಂಬ ಸವಿವರವಾಗಿ ತಿಳಿಸ್ಕೊಟ್ಟಂತ ಇಂದುಮತಿ ಮೇಡಮ್ಗೆ ಸೊ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸೊ ನಿಜಕ್ಕೂ ಈ ದಿನ ನಮಗೆ ಬೇಕಿತ್ತು ಅಂತ ಎಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ಅನ್ನಿಸ್ತಾ ಇದೆ? ಕೈ ಎತ್ಬೋದಾ? ಸೊ ಎಲ್ರಿಗೂ ಈ ದಿನ ಬೇಕಿತ್ತು. ಹೌದು. ಸೊ ನಾವು ಹೊರಗಡೆ ನೋಡ್ತೀವಿ, ಎಲ್ಲರೂ ಅವ್ರವ್ರ ದಿನಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಟೀಚರ್ಸ್ ಡೇ ಇದೆ. ಸೊ ನಾನು ಯಾವುದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಫಾದರ್ಸ್ ಡೇ ಇದೆ, ಟೀಚರ್ಸ್ ಡೇ ಇದೆ, ಯೂತ್ಸ್ ಡೇ ಇದೆ, ಹಾಗೆ ಲವರ್ಸ್ ಡೇ ಇದೆ. ಈ ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಹಣ ಕೊಡ್ತಾ ಇರತಕ್ಕಂಥದ್ದು ಈ ಒಂದು ಇಂಡಸ್ಟ್ರಿ. ಸೊ ಈ ಇಂಡಸ್ಟ್ರಿಗೆ ಒಂದು ದಿನ ಬೇಕಾ ಬೇಡವಾ? ಬೇಕೇ. ಸೊ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಒಂದಾಗೋಣ, ಈ ಇಂಡಸ್ಟ್ರಿ ಪರ ನಿಲ್ಲೋಣ. ಸೊ ನಮಗೂ ಕೂಡ ಒಂದು ದಿನ ಬೇಕೇ ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇ ಆದರೆ 100% ಒಂದಲ್ಲ ಒಂದಿನ ಇದು ಖಂಡಿತ ನಮ್ಮ ದಿನ ಆಗೇ ಆಗುತ್ತೆ. ಸೊ ಅದಕ್ಕಾದ್ರೂ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಸೊ ಆಗ್ಲೇ ಹೇಳ್ತಾ ಇದೆ, ಸಾಕಷ್ಟು ಹೊರಗಡೆ ಬದುಕು ಅತಂತ್ರದಿಂದ ಕೂಡಿದೆ, ನರಕ ಹೊರಗಿನ ಬದುಕು. ಬಟ್ ಇಲ್ಲಿ ಎಲ್ಲ ಸಿಗುತ್ತೆ, ಸಕಲವೂ ಸಿಗುತ್ತೆ. ಬಟ್ ಇಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಅಥವಾ ಈ ಇಂಡಸ್ಟ್ರಿ ಪರ ನಿಲ್ಲಕ್ಕೆ ಅಥವಾ ಬನ್ನಿ ನಾವೆಲ್ಲರೂ ಒಂದು ನಮ್ಮ ಸಂಘಟನೆ ಏನು, ನಮ್ಮ ಶಕ್ತಿ ಏನು, ನಮ್ಮ ತಾಕತ್ತೇನು ಅಂತ ತೋರಿಸೋಣ ಅಂದರೆ ಸೊ ನಾವುಗಳೇ ಕೆಲವರು, ಎಲ್ಲರೂ ಅಲ್ಲ ಕೆಲವರು, ಸೊ ರೀಸನ್ಸ್ನ ಕೊಡ್ತಾ ಇದ್ದೀವಿ, ನಾವು ಕಾರಣಗಳನ್ನ ಕೊಡ್ತಾ ಇದ್ದೀವಿ. ಸೊ ಎಲ್ಲಿವರೆಗೆ ನಾವು ಕಾರಣಗಳನ್ನ ಕೊಡ್ತಾ ಇರ್ತೀವೋ, ಎಲ್ಲಿವರೆಗೆ ನಾವು ರೀಸನ್ಸ್ನ ಕೊಡ್ತೀವೋ, ಸೊ ಖಂಡಿತ ನಮಗೆ ಆ ಸಕ್ಸಸ್ ಅನ್ನೋದು ಅಥವಾ ನಾವೇನು ಅಂದ್ಕೊಂಡಿದೀವಿ ಅದು ನಮಗೆ ಅಷ್ಟು ಈಸಿಯಾಗಿ ಸಿಗಲ್ಲ ಸ್ನೇಹಿತರೆ. ಸೊ ಆದರೂ ಕೂಡ ನಿಮ್ಮೆಲ್ರಿಗೂ ಏನೇನು ಕೆಲಸಗಳಿತ್ತೋ, ಏನೇನು ಒತ್ತಡಗಳಿತ್ತೋ ಅದೆಲ್ಲವನ್ನು ಬದಿಗಿಟ್ಟು, ಇಲ್ಲ ನಮಗೂ ಒಂದು ದಿನ ಬೇಕು, ನಾವು ಕೂಡ ಒಂದು ಹಬ್ಬನ ಆಚರಿಸೋಣ